ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದ ಉದ್ದೇಶ ಏನು? ಇವತ್ತು ಆಕಾಶಿಕ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಜೀವನದ ಉದ್ದೇಶ ಏನು ಅಂದರೆ, ಲೈಫ್ ಪರ್ಪಸ್ ಏನು, ನಾನು ಏಕೆ ಹುಟ್ಟಿದ್ದೇನೆ ಮತ್ತು ನನ್ನ ಟ್ರೂ ಪಾತ್ ಯಾವುದು ಅಂತ ಹೇಳಿ ನೀವು ಹುಡುಕ್ತಾ ಇರ್ತೀರ. ತುಂಬಾ ನೋವು ಪಟ್ಟಿರ್ತೀರ, ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿರ್ತೀರ. ಆದರೆ ಯಾವುದಕ್ಕೂ ಉತ್ತರ ಸಿಗದೇ ಇದ್ದಾಗ ನೀವು ಅಂದ್ಕೊಂಡಿರ್ತೀರ, ನನ್ನ ಜೀವನದ ಉದ್ದೇಶ ಏನು, ನಾನು ಏನಕ್ಕೆ ಹುಟ್ಟಿದ್ದೀನಿ, ನನ್ನ ಲೈಫ್ ಪಾತ್ ಯಾವುದು ಅನ್ನೋದ್ರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ. ಇದು ಅಂಥವ್ರು ಅಂದರೆ ಆ ಕ್ವಶನ್ ಹುಡುಕ್ತಾ ಇರೋರಿಗೆ ಇದು ರೆಸಿನೇಟ್ ಆಗುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆನಾ? ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ನಿಮ್ಮ ಜೀವನದ ಉದ್ದೇಶ ಏನು ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಜೀವನದ ಉದ್ದೇಶ ಏನು ಅನ್ನೋದನ್ನು ನೋಡೋಣ. ಓಕೆ, ಇವಾಗ ನಿಮಗೆ ಯಾವ ಕಾರ್ಡ್ ಬಂದಿದೆ ಅಂತ ಹೇಳಿ ನೋಡೋಣ, ಓಕೆನಾ? ದ ಕ್ವೀನ್ ಆಫ್ ಕೀಸ್ ಮತ್ತು ದ ಕಿಂಗ್ ಆಫ್ ಪೋಸಸ್, ನೆಕ್ಸ್ಟ್ ದ ಆರ್ಚಿಟೆಕ್ಟ್. ಓಕೆ, ನಿಮ್ಮ ಸೋಲ್ ಪರ್ಪಸ್ ಏನು ಅಂದರೆ, ನಿಮ್ಮ ಜೀವನದ ಉದ್ದೇಶ ಏನು ಅನ್ನೋದು ಈ ರೀಡಿಂಗಿನ ಉದ್ದೇಶ ಆಗಿತ್ತು. ಇದು ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಹಿಂದಿನ ಜನ್ಮದ ಕರ್ಮ ಅಂತ ಹೇಳ್ಬೋದು. ಮತ್ತು ಈ ಜನ್ಮದಲ್ಲಿ ನೀವು ಪೂರೈಸಬೇಕಾದ ಅಂದರೆ ಬಾಕಿ ಉಳಿದಿರುವಂತಹ ಕಾರ್ಯಗಳನ್ನು ಈ ಜನ್ಮದಲ್ಲಿ ನೀವು ಅದನ್ನು ತೀರಿಸಬೇಕಾಗುತ್ತೆ. ಅಂದರೆ ಆಕಾಶಿಕ್ ರೀಡಿಂಗ್ ಏನಪ್ಪ ಹೇಳುತ್ತೆ ಅಂತ ಹೇಳಿದರೆ, ಒಂದು ಜನ್ಮದ ಅನುಬಂಧನ ಹೇಳುತ್ತೆ. ಅಂದರೆ ನಾವು ಯಾವುದೋ ಒಂದು ಜನ್ಮದಲ್ಲಿ ನಾವು ಉಳಿಸಿ ಬಂದಂತಹ ಕರ್ಮ ಏನಿರುತ್ತೆ, ಈ ಜನ್ಮದಲ್ಲಿ ಅದನ್ನು ನಾವು ಮುಂದುವರಿಸಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಇದು ದ ಕ್ವೀನ್ ಆಫ್ ಕೀಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಹಿಂದಿನ ಜನ್ಮದಲ್ಲಿ ನೀವು ಒಬ್ಬ ಪ್ರಭಾವಿ ಜ್ಞಾನಿ ಆಗಿರ್ಬೋದು, ಅಥವಾ ಸಲಹೆಗಾರ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಗುರುಗಳಾಗಿರಬಹುದು ಎಂಬ ಮುನ್ಸೂಚನೆಯನ್ನು ಸೂಚಿಸುತ್ತದೆ. ಅಂದರೆ ಇಲ್ಲಿ ಕ್ವೀನ್ ಆಫ್ ಕೀಸ್ ಅಂತ ಹೇಳಿದರೆ, ನೀವು ಇಲ್ಲಿ ಹೇಳುತ್ತೆ, ನಿಮ್ಮ ಇಲ್ಲಿ ನಿಂತಿರೋ ಜಾಗನೇ ಹೇಳುತ್ತೆ ನಿಮಗೆ, ಒಬ್ಬ ಗುರು ಆಗಿರ್ಬೋದು, ಒಂದು ಆಧ್ಯಾತ್ಮಿಕ ವ್ಯಕ್ತಿ ಆಗಿರ್ಬೋದು, ಒಬ್ಬ ಸಲಹೆಗಾರ ಆಗಿರ್ಬೋದು, ಅಥವಾ ಟೀಚರ್ ಆಗಿರ್ಬೋದು, ಒಬ್ಬ ಗೈಡೆನ್ಸ್ ಆಗಿರ್ಬೋದು. ಹಿಂದಿನ ಜನ್ಮದಲ್ಲಿ ಅದನ್ನು ನೀವು ಬಾಕಿ ಮಾಡಿ ಈ ಜನ್ಮದಲ್ಲಿ ನೀವು ಅದನ್ನು ಮುಂದುವರಿಸ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಂದು ನೀವು ಗಳಿಸಿದ ಅರ್ಧಕ್ಕೆ ನಿಂತ ಜ್ಞಾನವನ್ನು ಈ ಜನ್ಮದಲ್ಲಿ ಪೂರ್ಣಗೊಳಿಸುವುದು ಅಂತ ಅರ್ಥ. ಅಂದರೆ ನೀವು ಆವಾಗ ಉಳಿಸಿ ಬಂದಂತಹ ಜ್ಞಾನವನ್ನು ಈ ಜನ್ಮದಲ್ಲಿ ನೀವು ಸರಿಯಾದ ವ್ಯಕ್ತಿಗಳಿಗೆ ತಲುಪಿಸುವುದು ನಿಮ್ಮ ಕರ್ಮದ ಭಾಗವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿರುವ ಅತಿಯಾದ ಸಂವೇದನೆ ಅಂದರೆ ಈ ಜನ್ಮದ ಸಂಸ್ಕಾರದಿಂದ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಒಂದು ತುಂಬಾ ಸಂಸ್ಕೃತರಾಗಿರ್ತೀರ, ದೇವರನ್ನು ತುಂಬ ನಂಬಿರ್ತೀರ, ನೀವು ಒಳ್ಳೆಯ ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ತುಂಬಾ ನೋವು ಪಡ್ತಾ ಇದ್ದೀರಾ, ಆದರೆ ಬೇರೆಯವರಿಂದ ನೋವುಗಳನ್ನು ಸಹಿತ ಪಡ್ತಾ ಇದ್ದೀರಾ. ಆ ನೋವನ್ನು ನಾನು ಯಾಕೆ ಪಡ್ತಾ ಇದ್ದೀನಿ, ನನಗೆ ಯಾಕೆ ಈ ಕಷ್ಟ ಬರ್ತಾ ಇದೆ, ನನಗೆ ಏನಕ್ಕೆ ಈ ಥರ ಎಲ್ಲ ನಡೀತಾ ಇದೆ, ನನ್ನ ಜೀವನದ ಉದ್ದೇಶ ಏನು, ನಾನು ಏನಕ್ಕೆ ಇಲ್ಲಿ ಭೂಮಿಗೆ ಬಂದಿದ್ದೀನಿ, ನನಗೆ ದೇವರು ಯಾಕೆ ದಾರಿ ತೋರಿಸ್ತಾ ಇಲ್ಲ, ನಾನು ಯಾವ ದಾರಿಲಿ ಹೋಗಬೇಕು, ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಅದು ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದ ಕರ್ಮನೇ ಬೇರೆ ಇದೆ. ಆ ಕರ್ಮದ ದಾರಿ ಏನಪ್ಪ ಅಂತ ಹೇಳಿದರೆ, ಒಂದು ಆಧ್ಯಾತ್ಮಿಕವಾಗಿರ್ಬೋದು, ಹೋದ ಜನ್ಮದಲ್ಲಿ ಒಂದು ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ರಿ, ಒಂದು ಸಲಹೆಗಾರರಾಗಿದ್ರಿ, ಒಂದು ಗುರುಗಳಾಗಿ ನೀವು ಅಲ್ಲಿ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿರೋದ್ರಿಂದ ಈ ಜನ್ಮದಲ್ಲಿ ಅದನ್ನು ಮುಂದುವರಿಸಬೇಕು ಅಂತ ಹೇಳಿದರೆ ಇಷ್ಟೆಲ್ಲ ನೋವು ಕಷ್ಟಗಳನ್ನು ಅನುಭವಿಸಲೇಬೇಕು ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನೀವು ಆ ಜನ್ಮದಲ್ಲಿ ಏನಪ್ಪ ನಿಮ್ಮ ಜೀವನದ ಏನು ಬಾಕಿ ಇತ್ತು ಅಂದರೆ, ಈ ಜನ್ಮದಲ್ಲಿ ಒಂದು ನಾಯಕತ್ವವನ್ನು ಪಡ್ಕೊಂಡಿರ್ಬೋದು, ಅಥವಾ ಒಂದು ಜ್ಞಾನ ಭಂಡಾರವನ್ನು ಹೊಂದಿರ್ಬೋದು. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಆ ಜನ್ಮದಲ್ಲೇ ಇತ್ತು ಅದು ಅಲ್ವಾ. ನಿಮ್ಮ ಸೋಲ್ ಪರ್ಪಸ್ ಏನಿತ್ತು, ಒಂದು ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು, ಬೇರೆಯವರಿಗೆ ಆ ಜ್ಞಾನವನ್ನು ಸಾರುವಂಥದ್ದು ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದರೆ ಜ್ಞಾನವನ್ನು ಇತರರಿಗೆ ಹಂಚುವುದು, ಮಾರ್ಗದರ್ಶಕರಾಗಿ ನಿಲ್ಲುವುದು ನಿಮ್ಮ ಮುಖ್ಯ ಉದ್ದೇಶವಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಆಲ್ರೆಡಿ ಈಗ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು, ಅಂದರೆ ಮೆಡಿಟೇಷನ್ ಮಾಡ್ತಿರ್ಬೋದು, ಗೈಡೆನ್ಸ್ ತಗೋತಾ ಇರ್ಬೋದು, ಸರ್ಚ್ ಮಾಡ್ತಾ ಇರ್ಬೋದು, ನಾನು ಏನು ಮಾಡಬೇಕು, ಹೇಗೆ, ಎಲ್ಲಿ ಹೋಗಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ಸರ್ಚ್ ಮಾಡ್ತಾ ಇರ್ಬೋದು. ಅಥವಾ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ಜೀವನದ ಪರ್ಪಸ್ ಇದಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇರ್ಬೋದು. ನಿಮ್ಮ ಒಳ ಮನಸ್ಸು ಬೇರೆಯೇ ಹೇಳ್ತಾ ಇದೆ, ಆದರೂ ಸಹಿತ ನಿಮಗೆ ಅದು ತಿಳಿದೇ ಇರ್ಬೋದು. ಈಗ ಅದಕ್ಕೆ ಒಂದು ಉತ್ತರ ಏನಪ್ಪ ಅಂತ ಹೇಳಿದರೆ, ನೀವು ಒಬ್ಬ ಗುರುವಾಗಿ ಬದಲಾಗುವಂತಹ ಚಾನ್ಸಸ್ ಇದೆ. ಒಂದು ಆಧ್ಯಾತ್ಮಿಕ ವ್ಯಕ್ತಿ ಆಗಿರ್ಬೋದು, ಅಥವಾ ಬೇರೆಯವರಿಗೆ ಒಂದು ಸಹಾಯ ಮಾಡುವಂಥ ಮನೋಭಾವ ಆಗಿರ್ಬೋದು. ಈ ರೀತಿಯಲ್ಲಿ ನಿಮ್ಮ ಸೋಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದ ಉದ್ದೇಶ ಏನಾಗಿರುತ್ತಪ್ಪ ಅಂತ ಹೇಳಿದರೆ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಆಗಬಹುದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇದೇನು ಹೇಳ್ತಾ ಇರುತ್ತಪ್ಪ ಅಂದರೆ ದ ಕಿಂಗ್ ಆಫ್ ಫೋರ್ಸ್, ಅಂದರೆ ಪ್ರಕೃತಿ ಮತ್ತು ಪ್ರಾಣಿಗಳೊಂದಿಗೆ ಇರುವಂತಹ ಬಾಂಧವ್ಯ. ಅಂದರೆ ಆಲ್ರೆಡಿ ನೀವು ಪ್ರಾಣಿಗಳೊಂದಿಗೆ ನೀವೊಂದು ಋಣವನ್ನು ಇಟ್ಕೊಂಡು ಈ ಜನ್ಮಕ್ಕೆ ಬಂದಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾರೆ. ಈ ಕಾರ್ಡು ನೀವು ಹಿಂದಿನ ಜನ್ಮದಲ್ಲಿ ಪ್ರಕೃತಿಯ ಜೊತೆಗೆ ಅಥವಾ ಮೃಗಗಳ ರಕ್ಷಣೆಯಲ್ಲಿ ತೊಡಗಿದ್ದೀರಿ ಅನ್ನೋದನ್ನು ಹೇಳುತ್ತೆ. ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಏನಾಗುತ್ತಪ್ಪ, ಒಂದು ಪ್ರಾಣಿ, ಈ ಜನ್ಮದಲ್ಲಿ ನಿಮಗೆ ಪ್ರಾಣಿ ಅಂದರೆ ತುಂಬ ಇಷ್ಟ, ಪ್ರಾಣಿ ಜೊತೆ ಮಾತಾಡಬೇಕು, ಪ್ರಾಣಿ ಜೊತೆ ಕಾಲ ಕಳಿಬೇಕು, ಪ್ರಾಣಿ ಜೊತೆ ಇರಬೇಕು ಅನ್ನುವಂತಹ ಮನಸ್ಥಿತಿ ನಿಮಗಾಗಿರ್ಬೋದು. ಆದರೂ ಸಹಿತ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ಓಕೆನಾ? ಅದು ಯಾಕೆ ಹಂಗೆ ಆಗ್ತಾ ಇದೆಯಪ್ಪ? ಯಾಕೆ ಅಂದರೆ ಅಲ್ಲಿ ನೀವು ಅದನ್ನು ಬಾಕಿ ಉಳಿಸ್ಕೊಂಡು ಬಂದಿದ್ದೀರಾ, ಅಲ್ಲಿ ನೀವು ಅದೇ ಕೆಲಸ ಮಾಡಿ ಬಂದಿದ್ದೀರಾ. ಇವತ್ತು ನೀವು ಏನೇ ಒಂದು ಕೆಲಸ ಮಾಡೋಕ್ಕೆ ಬಂದರೂ, ಯಾವುದೇ ಒಂದು ಕೆಲಸ ಮಾಡ್ತೇನೆ ಅಂದರೂ ಅದರೊಳಗೆ ನಿಮಗೆ ತೃಪ್ತಿ ಇಲ್ಲ. ಆ ತೃಪ್ತಿ ಯಾಕಿಲ್ಲ ಅಂತ ಹೇಳಿದರೆ ನಿಮ್ಮ ಸೋಲ್ ಪರ್ಪಸ್ ಇದಾಗಿರುತ್ತೆ. ನಿಮ್ಮ ಜೀವನದ ಉದ್ದೇಶ ಒಂದು ಪ್ರಾಣಿಗಳ ಸಾಕಾಣಿಕೆ ಆಗಿರ್ಬೋದು, ಪ್ರಾಣಿಗಳಿಗೆ ಪ್ರೀತಿ ತೋರಿಸೋದಾಗಿರ್ಬೋದು, ಪ್ರಾಣಿಗಳಿಗೆ ಊಟ ಹಾಕೋದ್ರಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ಕೆಲಸಕ್ಕೂ ಹೋದರೂ ಸಹಿತ ನೀವು ಎಲ್ಲೇ ಒಂದು ಪ್ರಾಣಿ ಕಂಡ್ರೂ ಅದಕ್ಕೆ ಊಟ ಕೊಡೋದಾಗಿರ್ಬೋದು, ಅದಕ್ಕೆ ನೀರು ಕೊಡೋದಾಗಿರ್ಬೋದು, ಈ ರೀತಿಯಾದಂತಹ ಬಾಂಧವ್ಯನ ಇಟ್ಕೊಂಡಿದ್ದೀರ. ಒಂದು ವೇಳೆ ನೀವು ಈ ಜನ್ಮದಲ್ಲಿ ಕಾರಣವಿಲ್ಲದೆ ಪ್ರಾಣಿಗಳ ಬಗ್ಗೆ ಕರುಣೆ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಇದು ಪ್ರಕೃತಿಯ ಮಧ್ಯೆ ಇರಲು ಇಷ್ಟಪಟ್ಟರೆ ಇದು ನಿಮ್ಮ ಪಾಸಿಟಿವ್ ಕರ್ಮದ ಫಲ ಅಂತ ಹೇಳ್ಬೋದು. ಈ ಜನ್ಮದಲ್ಲಿ ನೀವು ಶಕ್ತಿಯ ಸಮತೋಲನವನ್ನು ಮಾಡುವುದು ಕಲಿಯಬೇಕಿದೆ. ಅಂದರೆ ಸಮತೋಲನವನ್ನು ಕಾಪಾಡ್ಕೋಬೇಕಾಗಿದೆ. ನಿಮ್ಮದು ಏನೇ ಕೆಲಸ ಆಗಿರ್ಬೋದು, ಏನೇ ಉದ್ದೇಶ ಆಗಿರ್ಬೋದು, ಆದರೆ ಯಾವುದೇ ಒಂದು ಪ್ರಾಣಿ ಕಾಣ್ತಾ ಇದೆ, ಆ ಪ್ರಾಣಿಗೆ ನೀವು ಪ್ರೀತಿ ತೋರಿಸ್ತಾ ಇದ್ದೀರ ಅಂದರೆ ಆ ಪ್ರಾಣಿ ನಿಮ್ಮ ಜೀವನದಲ್ಲಿ ಒಂದು ಸೋಲ್ ಅಂತ ತಿಳ್ಕೊಬೋದು. ಯಾಕೆಂದರೆ ಆ ಸೋಲ್ ಜರ್ನಿ ನಿಮ್ಮ ಜೊತೆನೇ ಬಂದಿದೆ ಅಂದಾಗ ಆ ಸೋಲ್ ಜರ್ನಿಗೋಸ್ಕರ ನೀವು ಇಲ್ಲಿಯವರೆಗೂ ಕಾಯ್ತಾ ಇದ್ರಿ, ಅದು ಇವಾಗ ಈ ಜನ್ಮದಲ್ಲಿ ಅದು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಹೇಳ್ಬೋದು. ಅಂದರೆ ಇಲ್ಲಿ ಆಧ್ಯಾತ್ಮಿಕವಾಗಿರ್ಬೋದು, ಪ್ರಾಣಿಗಳ ಜೊತೆ ಪ್ರೀತಿ ತೋರಿಸೋದಾಗಿರ್ಬೋದು, ಅಥವಾ ಪ್ರಕೃತಿ ಜೊತೆ ಕನೆಕ್ಟ್ ಆಗಿರ್ಬೋದು, ಈ ರೀತಿಯಾದಂಥ ಸಿಚುವೇಶನ್ಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಒನ್ ಆಫ್ ಕೀಸ್ ಅಂದರೆ ದ ಆರ್ಚೆಟಿಕ್ ಅಂದರೆ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮಗದು ಹೊಸ ಪಯಣದ ಆರಂಭ. ಅಂದರೆ ಇಲ್ಲಿಯವರೆಗೂ ನಿಮ್ಮ ಕರ್ಮ ಏನಿತ್ತು ನಿಮ್ಮ ಜೊತೆ ಇತ್ತು, ಇವಾಗ ನಿಮ್ಮ ಜೀವನದ ಉದ್ದೇಶ ಚೇಂಜ್ ಆಗ್ತಾ ಇದೆ, ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ, ಹೊಸ ಆರಂಭ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಹಳೆಯದ ಕರ್ಮದ ಚಕ್ರ ಮುಗಿದು ಹೊಸ ಅಧ್ಯಾಯ ಶುರುವಾಗಿರುವುದನ್ನು ತೋರಿಸುತ್ತದೆ. ಈ ಜನ್ಮದಲ್ಲಿ ನೀವು ಯಾವುದೇ ಹಳೆಯ ನೋವು ಅಥವಾ ಘಟನೆಗಳನ್ನು ನೆನೆಸಿಕೊಂಡು ಕುಗ್ಗಬಾರದು ಅನ್ನೋದನ್ನು ಇಲ್ಲಿ ದ ಆರ್ಚ್ ಎಂದರೆ ನೀವು ಹಳೆಯ ಕರ್ಮದ ಬಾಗಿಲನ್ನು ದಾಟಿ, ಅಂದರೆ ಇದು ಆರ್ಚ್ ಏನಿದೆ ಎಂದು ಹೇಳುತ್ತಲ್ಲ, ಒಂದು ಹಳೆಯ ಕರ್ಮ ಅದೇನಿದೆ ಅದನ್ನು ದಾಟಿ ನೀವು ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಜ್ಞಾನದ ಹೊಸ ಬಾಗಿಲು ತೆರೆಯುವುದೇ ನಿಮ್ಮ ಈಗಿನ ಕರ್ಮ ಅಂತ ಹೇಳ್ತಾ ಇದೆ. ಅಂದರೆ ಒಂದು ಜ್ಞಾನದ ಕರ್ಮ ಏನಿದೆ ಅದನ್ನು ಒಂದು ಹೆಚ್ಚಿನ ವಿಚಾರದಲ್ಲಿ ಜ್ಞಾನ ಭಂಡಾರವನ್ನು ಪಡೆದುಕೊಳ್ಳುವಂತಹ ಹೊಸ ದಾರಿಯಾಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಹೋಗಬೇಕು ಅನ್ನುವಂಥ ಮನಸ್ಥಿತಿ ಆಗಿರ್ಬೋದು, ಅಥವಾ ಒಂದು ಪ್ರಕೃತಿ ಜೊತೆ ನಾನು ಇರಬೇಕು ಅನ್ನುವಂಥ ಮನಸ್ಥಿತಿ ಆಗಿರ್ಬೋದು, ಈ ರೀತಿಯಾದಂತಹ ಸಂಪರ್ಕಗಳನ್ನು ನೀವು ಹೊಂದುತ್ತಾ ಇದ್ದೀರಾ. ನಿಮ್ಮ ಫಾಸ್ಟ್ ಲೈಫ್ ಕರ್ಮವು ಹೆಚ್ಚಾಗಿ ಅಪೂರ್ಣಗೊಂಡ ಮಾರ್ಗದರ್ಶನ ಏನಾಗ್ತಾ ಇದೆಯಪ್ಪ ಅಂದರೆ ಈಗ ಅದು ತೆರೆದುಕೊಳ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಅಂದರೆ ಇಲ್ಲಿ ಒಟ್ಟಾರೆ ಗೈಡೆನ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಯಾರಾದರೂ ನಿಮ್ಮ ಬಳಿ ಸಲಹೆ ಕೇಳಿ ಬಂದರೆ ಅದು ಅವರ ಜನ್ಮದ ಋಣಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ಮದ ಭಾಗವಾಗಿ ಅವರಿಗೆ ಸಹಾಯ ಮಾಡುವ ಅವಕಾಶವಿರುತ್ತದೆ. ಅಂದರೆ ನೀವು ಬೇರೆಯವರಿಗೆ ಸಹಾಯ ಮಾಡೋದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀರಾ. ಅಂದರೆ ಆಧ್ಯಾತ್ಮಿಕ ಆಗಿರೋ ಒಂದು ಜ್ಞಾನ ಪಡ್ಕೋತೀವಿ ಅಂತ ಹೇಳಿದರೆ ಆ ಜ್ಞಾನನ ನಾವು ಬೇರೆಯವ್ರಿಗೆ ಹಂಚಬೇಕು. ಆ ಹಂಚಬೇಕಾದ ಸಂದರ್ಭ ಏನಾಗಿರುತ್ತೆ, ನಮಗೆ ಕಷ್ಟಕರವಾಗಿರುತ್ತೆ. ಆ ಕಷ್ಟಕರವಾದ ಸಮಯದಲ್ಲಿ ನಾವು ಒಂದು ಜ್ಞಾನದ ಭಂಡಾರ
ವಿಚಾರವನ್ನು ಪಡೆದುಕೊಳ್ತೀವಿ. ಆ ಜ್ಞಾನವನ್ನು ಪಡ್ಕೊಂಡಾಗೆ ನಾವು ಬೇರೆಯವರ ಜೀವನವನ್ನು ಸರಿ ಮಾಡಲು ಒಂದು ಅವಕಾಶ ಆಗಿರುತ್ತೆ. ಇದು ನಿಮ್ಮ ಉದ್ದೇಶ ಏನಪ್ಪ ಅಂದರೆ, ನಿಮ್ಮ ಜೀವನದ ಉದ್ದೇಶ ಏನಪ್ಪ ಅಂದರೆ, ನೀವು ಒಂದು ಆಧ್ಯಾತ್ಮಿಕ ವ್ಯಕ್ತಿ ಅಥವಾ ಗುರು ಆಗಿರ್ಬೋದು, ಅಥವಾ ಒಬ್ಬ ಸಲಹೆಗಾರ ಆಗಿರ್ಬೋದು, ಒಬ್ಬ ಪ್ರಕೃತಿಗೆ ಸಂಬಂಧಪಟ್ಟಂಥ ಕೆಲಸಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ನೀವು ಒಂದು ಗೈಡೆನ್ಸ್ ಮಾಡುವಂತಹ ಹಂತದಲ್ಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಉದ್ದೇಶ ಏನಾಗಿದೆಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದ ಉದ್ದೇಶ ಒಂದು, ನೀವು ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತಾ ಇದ್ದೀರಾ, ನೂರಾರು ಜನಕ್ಕೆ ಸಹಾಯ ಮಾಡುವಂತಹ ಮನಸ್ಥಿತಿ, ಜ್ಞಾನವನ್ನು ಪಡ್ಕೊಳ್ಳುವಂತಹ ದಾರಿ ತೆರೆದುಕೊಳ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದ ನಿಜವಾದ ಹಾದಿಯು ಜ್ಞಾನದ ಮೂಲಕ ಸಬಲೀಕರಣ ಮಾಡುವುದಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದುಕಲು ಹುಟ್ಟಿಲ್ಲ, ಬದಲಾಗಿ ಜನರ ಜೀವನದಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಲು ನೀವು ಬಂದಿರುವಂಥದ್ದಾಗಿದೆ. ಅಂದರೆ ನಿಮ್ಮ ಜೀವನದ ಉದ್ದೇಶ ಏನಾಗಿದೆಪ್ಪ ಅಂದರೆ, ಬೇರೆಯವರಿಗೆ ಅವರಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ಒಂದು ಬೆಳಕನ್ನು ನೀಡುವಂತಹ ಶಕ್ತಿ ನಿಮಗಾಗಿ ಇದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಹೊರಬರ್ಬೋದು, ಒಬ್ಬ ಸಲಹೆಗಾರರಾಗಿ ಹೊರಬರ್ಬೋದು, ಒಬ್ಬ ಪ್ರಕೃತಿಗೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಆಗಬಹುದು. ಈ ರೀತಿಯಾಗಿ ನಿಮ್ಮ ಜೀವನದ ಹೊಸ ಬದಲಾವಣೆಗಳನ್ನು ಹೊರಬರ್ತಾ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.